ಇವತ್ತು ನಮ್ಮ ಅಕ್ಕ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದು ಪಾರ್ಕಲ್ಲಿ ಕೂತೋಳೆ. ಅದು ನೋಡಿ ನಾನೇನು ಮಾಡಿದೆ ಗೊತ್ತಾ, ದಿನ ಬೆಳಿಗ್ಗೆ ಎಂದಿನಂತೆ ನಮ್ಮ ಅಕ್ಕ ಕೂಳೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇದು ನೋಡಿ. ಆಮೇಲೆ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಟೈಮ್ ನೋಡ್ತೀನಿ. ಆಗಲೇ 9:30 ಆಗೋಗೈತೆ. ಆವಾಗಲೇ ಉಕ್ಸಿನಲ್ಲಿ ತೋರಿಸ್ದಂಗೆ ನಮ್ಮ ಅಕ್ಕ ಯಾವ ಪಾರ್ಕಲ್ಲೂ ಕೂತಿರಲಿಲ್ಲ. ನಾನು ದರ್ಶನ ಮಾಡ್ಕೊಂಡು ಬರೋರ್ಗು ಆಚೆ ಕೂತಿರೋ ಅಂದ್ಬಿಟ್ಟು ಇಲ್ಲೇ ಕುಂಡ್ರಿಸ್ಬಿಟ್ಟು ಹೋಗಿದ್ದೆ. ಅಲ್ಲಿಂದ ಸೀದಾ ಹೋಗಿ ಅಕ್ಕನ ಡ್ರಾಪ್ ಹಾಕಿ ರಿಟರ್ನ್ ಅಂಗಡಿಗೆ ಬಂದು ಟಿಫನ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಏನಾಯ್ತು ಗೊತ್ತಾ, ಚೇರ್ ತಗೊಂಬಂದಾಗ 1 ವರ್ಷ ವ್ಯಾರಂಟಿ ಕೊಟ್ಟೋನ ಅಣ್ಣ, ಮುರಿದೋಗ್ಬಿಟ್ಟೈತಿ. ಇವಾಗ ಎಕ್ಸ್ಚೇಂಜ್ ಮಾಡ್ಸಕ್ಕೆ ಹೋಗ್ತಾ ಇದೀನಿ. ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇಲ್ಲ, ನೋಡೋಣ ಬಂದು ನಮ್ಮ ಬ್ರೋನ್ ಅಂಗಡಿಲಿ ಬಿಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಚೇರ್ ತಗೊಂಡು ಹೊರಟೆ. ಶಾಪ್ ಹತ್ರ ಹೋಗಾದ್ಮೇಲೆ ಮುಂದೇನಾಯ್ತು ಅಂತ ನೀವೇ ನೋಡಿ. 1 ಇಯರ್ ವ್ಯಾರಂಟಿ ಕೊಟ್ಟಿದ್ವಿ. ಇದು ಪಾಪ ಅಣ್ಣ ಎಕ್ಸ್ಚೇಂಜ್ ಏನೋ ಮಾಡ್ಕೊಟ್ಟ. ಅದ್ರ ಟ್ವಿಸ್ಟ್ ಏನು ಗೊತ್ತಾ, 100 ರೂಪಾಯಿ ಚಾರ್ಜಸ್ 100 ರೂಪಾಯಿ ಬಿಡ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮಗೆ ಮಾತ್ರ ಅಲ್ಲ, ನನಗೂ ಅರ್ಥ ಆಗಲಿಲ್ಲ ಅವ್ನು ಏನು ಹೇಳ್ತಾವನೆ ಅಂತ. ಅದಕ್ಕೆ ಅವ್ರ ಓನರ್ ಹತ್ರ ಕೇಳೋಣ ಅಂತ ಹೋದ್ವಿ. ನನಗೇನು ಚಾರ್ಜಸ್ ಹೇಳಿಲ್ಲ ಬ್ರೋ, ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅಷ್ಟೇ. ನಾನೇನು ಮುರಿದೋಗಿದ್ರೆ ತಾಮನ್ ಕೊಡ್ತೀನಿ, ಇಲ್ಲಾಂದ್ರೆ ನಾನೇನು ಎಕ್ಸ್ಚೇಂಜ್ ಮಾಡಲಿ. ಬಾಡಿಗೆ ನೀವು ಕೊಡ್ಬೇಕು, ಮತ್ತೆ ಅದನ್ನ ವ್ಯಾರಂಟಿ ಕೊಡಿದ್ರೆ ನೀವು ಎಕ್ಸ್ಚೇಂಜ್ ಮಾಡ್ಕೊಡ್ಲೇಬೇಕು. ಅದನ್ನ ಇದು ಆಕ್ಚುಲಿ ಚೆನ್ನಾಗಿರೋದು. ನಮಗೆ ಮಕ್ಕಾರ್ ಮಾಡಕ್ ಬಂದ್ರೆ ನಾವು ಬಿಡ್ತೀವ ಅವ್ನ. ನನ್ನ ಹತ್ರ ರೋಲ್ ಹಾಕಕ್ ಬರ್ತಾವನಲ್ಲ ಅಣ್ಣ, ನಾವು ಬಿಡ್ತೀವ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಎಕ್ಸ್ಚೇಂಜ್ ಮಾಡಿಸಿ ಚೇರ್ನ ಅಂಗಡಿ ತೊಗೊಂಬಂದು ಯಾಕೋ ಪೇಡ ತಿನ್ಬೇಕು ಅನ್ಸಿತ್ತು, ಅದಕ್ಕೆ ಹೋಗ್ಬಿಟ್ಟು ಪೇಡ ತೊಗೊಂಬಂದೆ. ಇವತ್ತು ಮಧ್ಯಾಹ್ನ ಅಲ್ಲಿಗೆ ಹೋಗಿದ್ದ ಕಾರಣ ಊಟ ಮಾಡಿಲ್ಲ. ಅದಕ್ಕೆ ಹೋಟ್ಲಿಗೆ ಹೋಗ್ಬಿಟ್ಟು ಊಟ ತೊಗೊಂಬಂದು ಇಬ್ರು ಇಲ್ಲೇ ಊಟ ಮಾಡ್ಕೊಂಡು ಇಬ್ರು ಮನೆ ಕಡೆ ಹೊರಟು. ಇವತ್ತಿಗೆ ಇಷ್ಟೇ, ಸಿಗುವ ನಾಳೆ.